ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮೂರಾದ ಎಚ್ ಡಿ ಕೋಟೆ ವನಶ್ರೀ ನಾಡು ಹೆಗ್ಗಡ ದೇವನಕೋಟೆಯಲ್ಲಿ 7ನೇ ವರ್ಷದ ಹನುಮ ಜಯಂತಿ ವಿಜೃಂಭಣೆಯನ್ನು ನಡೆಸ್ತಾ ಇದ್ದಾರೆ. ಈ ಒಂದು ಜಯಂತಿಯಲ್ಲಿ ಯಾವ ಯಾವ ಕಲಾತಂಡಗಳು ಬಂದಿದೆ ಮತ್ತು ಇಲ್ಲಿ ನೆರೆದಿರ್ತಕ್ಕಂತಹ ಹನುಮ ಭಕ್ತರು ಈ ಒಂದು ಜಯಂತಿ ಬಗ್ಗೆ 7ನೇ ವರ್ಷದ ಜಯಂತಿ ಬಗ್ಗೆ ಯಾವ ರೀತಿ ಮಾತಾಡ್ತಾರೆ ಅದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ಈ ವಿಡಿಯೋ ತೋರಿಸ್ಕೊಡ್ತೀನಿ. ಟೈಮ್ ವಿಡಿಯೋ ನೋಡ್ತಾ ಇರೋರು ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ಎಲ್ಲ ಯಾರ್ಯಾರು ಬಂದಿರ್ತಾರೆ ಅವ್ರಿಗೆಲ್ರಿಗೂ ಶೇರ್ ಮಾಡಿ, ಎಲ್ರಿಗೂ ರೀಚ್ ಮಾಡಿಸಿ. ಇದೇ ರೀತಿ ನಿಮ್ಮ ಸಪೋರ್ಟ್ ಇತ್ತು ಅಂತಂದರೆ ಮುಂದೊಂದು ದಿನ ಇನ್ನೂ ನಾನು ವಿಡಿಯೋನ ಚೆನ್ನಾಗಿ ಮಾಡಲಿಕ್ಕೆ ಅವಕಾಶ ಸಿಗುತ್ತೆ. ಎಲ್ಲ ಹನುಮ ಭಕ್ತರಲ್ಲಿ ಮನವಿ, ಯಾವುದೇ ಕಾರಣದಿಂದಲೂ ತಾವು ರಾಜಸ್ವಾಮಿ ದೇವಸ್ಥಾನದವರಿಗೂ ಕೂಡ ತಾವು ನಮ್ಮನ್ನು ಸಾಕಬೇಕು ಅಂತ ಹೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾರೆ. ಗುರು ನಾವು ನಮ್ಮನ್ನು ಎಲ್ಲ ಎಚ್ ಡಿ ಕೋಟೆ ಜನತೆಗಳಿಗೆ ತುಂಬು ಹೃದಯದ ಧನ್ಯವಾದಗಳು. ಈ ದಿನ ಹನುಮ ಜಯಂತಿಯ 7ನೇ ವರ್ಷದ ಕಾರ್ಯಕ್ರಮ ನಡೆದಿದೆ. ಶೋಭಾಯಾತ್ರೆ ಇನ್ನು ತುಂಬಾ ಸಕ್ಸಸ್ಫುಲ್ ಆಗಿ ತುಂಬಾ ಯಶಸ್ವಿಯಾಗಿ ನಡೀತಿದೆ. ಎಲ್ಲರ ಸಹಕಾರಕ್ಕೆ ಸಾರ್ವಜನಿಕರಿಗೂ ತುಂಬು ಹೃದಯದ ಧನ್ಯವಾದಗಳು ಹನುಮ ಸಮಿತಿಯ ಕಡೆಯಿಂದ. ಸೊ ತುಂಬಾ ಖುಷಿ ಆಗ್ತಿದೆ. ಈ ಸಲ ತುಂಬಾ ನಮ್ಮಲ್ಲಿ ಆಲ್ಮೋಸ್ಟ್ ಒಂದು 10 ಕಲಾ ತಂಡಗಳು ಜಾಯ್ನ್ ಆಗಿದೆ. ಮತ್ತೆ ಪ್ರತಿಯೊಬ್ಬರ ಸಾರ್ವಜನಿಕರ ಸಹಾಯ ಮತ್ತೆ ಅವರ ಒಂದು ಸಹಕಾರದಿಂದ ಯಶಸ್ವಿಯಾಗಿ ನಡೆಸಿಕೊಳ್ಳುವುದಕ್ಕೆ ಕೋಟಿ ಧನ್ಯವಾದಗಳು. ತುಂಬಾ ಧನ್ಯವಾದಗಳು. ಈಗ ನಮ್ಮ ಸಂಘದ ಅಧ್ಯಕ್ಷರು ಮಾತಾಡ್ತಾರೆ. ಶ್ರೀ ಹನುಮ ಸೇವಾ ಸಮಿತಿ ಹೆಗ್ಗಡಕೋಟೆ ಇವರ ವತಿಯಿಂದ 7ನೇ ವರ್ಷದ ಹನುಮ ಜಯಂತಿ ಮಹೋತ್ಸವನ ಬಹಳ ಅದ್ದೂರಿಯಿಂದ ಒಂದು 10 ಕಲಾ ತಂಡಗಳೊಂದಿಗೆ ಬಹಳ ಅದ್ದೂರಿಯಾಗಿ ನಡೆಸ್ತಾ ಇದೀವಿ. ಈ ಕಲಾ ತಂಡಕ್ಕೆ ಹೆಚ್ಚಿನ ಕಲಾಭಿಮಾನಿಗಳು ಬಂದು ನಮಗೆ ಸಾಥ್ ಕೊಡ್ತಾ ಇದಾರೆ. ಇನ್ನೂ ಹೆಚ್ಚಿನದಾಗಿ ಸೇರ್ಕೋಬೇಕು ಅಂತ ಹೇಳಿ ನಮ್ಮ ಆಸೆ ಇತ್ತು. ಎಲ್ಲ ಬಂದು ಸೇರ್ಕೋತಾ ಇದಾರೆ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದ.
ಹೆಚ್ಚಿನ ಕೋಟೆಯಲ್ಲಿ ನೀವು ಅಧ್ಯಕ್ಷರಾಗಿ ಈ ವರ್ಷ ಹನುಮ ಜಯಂತಿ ತುಂಬಾ ಚೆನ್ನಾಗಿ ಅದ್ದೂರಿಯಾಗಿ ನಡೀತಾ ಇದೆ. ಎಲ್ಲ ಕಾರ್ಯಕ್ರಮ ಜನಗಳೆಲ್ಲ ಭಾಗವಹಿಸಿದ್ದಾರೆ. ತುಂಬಾ ಖುಷಿ ಆಗ್ತಿದೆ. ವಿಷಯ ಇದು ಎಲ್ಲ ಎಲ್ಲಾ ತರದ್ದು ಒಗ್ಗಟ್ಟಿರ್ಬೇಕು. ಎಷ್ಟು ವರ್ಷ ಮಾಡಿದ್ರು ಅಷ್ಟೇ ಒಗ್ಗಟ್ಟಿಟ್ಕೊಂಡು ಇಲ್ಲಿ ಒಗ್ಗಟ್ಟೈತಿ. ಇಲ್ಲ ತುಂಬಾ ಚೆನ್ನಾಗಿ ನಡೀತೈತೆ. ನೋಡಿ ಜನ ಸಾಕಾಗೈತೆ ಅಲ್ಲಿ ಕಲ್ಲೆಗಂಟ. ಇದ್ರ ಪ್ರಕಾರ ನಮ್ ಸೋಮಣ್ಣವ್ರು ಮಾತು ಕೇಳ. ಸೋಮಣ್ಣವ್ರು ಏನ್ ಹೇಳ್ತೀರಾ? 7ನೇ ವರ್ಷದ ಹನುಮ ಜಯಂತಿ ಗ್ರ್ಯಾಂಡ್ ಆಗಿ ಮಾಡ್ತಾ ಇದೀರಾ. ಎಲ್ಲ ನಿಮ್ಮಂತವ್ರ ಸಹಕಾರ ಯುವ ಪೀಳಿಗೆ ಇನ್ನೂ ಬೆಳಿಬೇಕು, ಹಿಂದುತ್ವನ ಇನ್ನೂ ಚೆನ್ನಾಗಿ ಬೆಳೆಸ್ಬೇಕು, ಅದು ಮಾತ್ರ ಹೇಳ್ಬೋದು ಅಷ್ಟೇ. ಜೈ ಶ್ರೀರಾಮ್. 7ನೇ ವರ್ಷದ ಹನುಮ ಜಯಂತಿ ಗ್ರ್ಯಾಂಡ್ ಆಗಿ ಆಚರಿಸ್ತಿದ್ದಾರೆ. ನೋಡಿ ಅಲ್ಲಿ ತೋರಿಸಿ ವಿಜೃಂಭಣೆಯಿಂದ 7ನೇ ವರ್ಷದ್ದು ಹನುಮ ಜಯಂತಿ ಕಾರ್ಯಕ್ರಮ ಮಾಡ್ತೇವೆ. ನೋಡಿ ಇದೆ ಕಾಲೇಜ್ಗೆ ರಜನೆ ಕೊಟ್ಟಿಲ್ಲ. ನೋಡಿ ಎಷ್ಟು ಜನಸಾಗರ ಹರಿದು ನೋಡ್ತಾ ಇದ್ದಾರೆ. ಫೋಕಸ್ ಮಾಡೋರೆಲ್ಲ ಆ ಕಡೆ ಸೈಡ್ ಮಾಡಿ. ಏಳನೇ ವರ್ಷದ ಹನುಮ ಜಯಂತಿ ನಡೀತಾ ಇದೆ. ಸೊ ಎಲ್ರು ಬಿಟ್ಟು ಪ್ರತಿ ವರ್ಷ ತುಂಬಾ ಸೇರ್ಬೇಕು. ಈ ಗೌರವ ಆಗಲ್ಲ, ಇನ್ನು ಕೂಡ ಹಿಂಗೆ ಬೆಳೆಸ್ಬಾರ್ದು. ಆ ಕಡೆ ಬಿಟ್ಟು ಈ ವರ್ಷ ಮಾಡಿದ್ರೆ ಮಾಡುವ. ಜೈ ಹನುಮ ಪ್ರತಿ ವರ್ಷ ಮಾಡದಂತೆ ಈ ಸತಿನೂ ಹನುಮೋತ್ಸವ ಎಲ್ಲರೂ ಭಾಗವಹಿಸಿ ಅದ್ದೂರಿಯಾಗಿ ಈ ಹನುಮೋತ್ಸವನ ಮಾಡಿದ್ಕೆ ಎಲ್ಲರಿಗೂ ವಂದನೆಗಳು. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಇಲ್ಲಿ ತುಂಬಾ ಜನಸಾಗರ ತುಂಬಿದೆ. ನಮ್ಮ ಹುಡುಗರೆಲ್ಲ ಫುಲ್ ಜೋಶಲ್ಲಿದ್ದಾರೆ. ಈ ಸತಿ ಒಳ್ಳೆ ತುಂಬಾ ಚೆನ್ನಾಗಾಗ್ಲಿ, ಎಲ್ಲ ಎಂಜಾಯ್ ಮಾಡಿ ಹನುಮನ ಎಲ್ಲ ಆರಾಧಿಸಿ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಅದ್ದೂರಿಯಿಂದ ವಿಜೃಂಭಣೆಯಿಂದ ಎಲ್ಲ ಸಹಕಾರದಿಂದ ತುಂಬಾ ವಿಜೃಂಭಣೆಯಿಂದ ಮಾಡ್ತಾ ಇದ್ವಿ. ಇದಕ್ಕೆ ಸಹಕಾರ ನೀಡಿದಂತ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದ. ಬಹಳ ವಿಜೃಂಭಣೆಯಿಂದ ಸಮಾಜದ ಎಲ್ಲ ಸಂಘಟನೆಗಳು, ಸಂಘಟನೆ ಮುಖಾಂತರ ಅದ್ದೂರಿ ಆಗ್ತಾರೆ. ಏಳನೇ ವರ್ಷದ ಹನುಮ ಜಯಂತಿಯು ತುಂಬಾ ವಿಜೃಂಭಣೆಯಿಂದ ನಡೆಯಲಿದ್ದು, ಮಹಿಳೆಯರು ಮತ್ತು ನಮ್ಮ ಕೋಟೆ ತಾಲೂಕಿನ ಜನತೆಯು ತುಂಬಾ ವಿಜೃಂಭಣೆಯಿಂದ ತುಂಬಾ ಜನ ಸೇರಿ ತುಂಬಾ ಖುಷಿಯಿಂದ ನಡೆಯುತ್ತೆ. ಎಲ್ಲ ಕೋಟೆ ಜನತೆಗೆ ತುಂಬಾ ಖುಷಿಯಾಗಿದೆ. ಮತ್ತೆ ನಮ್ಮ ಮಹಿಳೆಯರು ನಮ್ಮ ಸ್ಟೂಡೆಂಟ್ಗಳಿಂದ ಭಾಗವಹಿಸಿ ಮತ್ತು
ದೇವರಕೋಟೆಯ ಹನುಮ ಜಯಂತಿ ಮಹೋತ್ಸವ ಅದ್ದೂರಿಯಾಗಿ ನಡೀತಾರೆ. ನಾವು ಬನ್ನಿ ಎಲ್ಲ ಭಾಗವಹಿಸಿ ಹನುಮನ ಆಶೀರ್ವಾದ ಪಡೆಯಿರಿ. ಜೈ ಹನುಮಾನ್. ಕಾರ್ಯಕ್ರಮ ಪ್ರತಿ ವರ್ಷ ಈ ವರ್ಷ ಅದ್ದೂರಿ ಕಾರ್ಯಕ್ರಮ ನಡೆದುಕೊಂಡು ಬರ್ತಾ ಇದೆ. ಇದಕ್ಕೆ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಯಾವುದೇ ಸಂದರ್ಭದಲ್ಲಿ ನಡೆಸಿಕೊಡ್ತಾ ಇದ್ದಾರೆ. ಇದಕ್ಕೆ ಮೊದಲನೇದಾಗಿ ಎಲ್ಲಾ ಸಾರ್ವಜನಿಕರನ್ನ ಧನ್ಯವಾದ ಹೇಳ್ತೇನೆ. ನಮ್ಮ ಸಂಘಟನೆಗಳಿಂದ ಹಾಗೂ ನಮ್ಮ ಸ್ನೇಹಿತರು, ಕಾರ್ಯಕರ್ತರುಗಳು, ನಮ್ಮ ಜಯಂತಿಯ ಮಿತ್ರರು ಎಲ್ಲರಿಗೂ ಈ ನಾನು ಅಭಿನಂದನೆ ಸಲ್ಲಿಸಿದ್ದೇನೆ. ಇದೇ 18ನೇ ನಂಗೆ ಸಾಕು ಹಿಂಗೆ
ಫೈನಲಿ ಹನುಮ ಜಯಂತಿ ಅದ್ದೂರಿಯಾಗಿ ನಡೆದು ಈಗ ಮೊದಲನೇ ಮುಖ್ಯ ರಸ್ತೆ ವರದರಾಜ ಸ್ವಾಮಿ ದೇವಸ್ಥಾನ ಹತ್ರ ಬಳಿ ಬಂದಿದೆ. ಪ್ರಸಾದ ವಿತರಣೆ ನಡೀತಿದೆ. ತುಂಬ ಜನ ಇರೋದ್ರಿಂದ ಈಗ ನಾನು ಡೈರೆಕ್ಟ್ ಪ್ರಸಾದ ಯಾವ ರೀತಿ ಕೊಡ್ತಾ ಇದ್ದಾರೆ ಅದರ ಹತ್ರ ಹೋಗ್ತೀನಿ. ಹೃದಯಪೂರ್ವಕವಾದಂತ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತೇವೆ. ಇದೇ ರೀತಿ ಪ್ರತಿ ವರ್ಷವೂ ಕೂಡ ಹನುಮ ಜಯಂತಿ ಕಾರ್ಯಕ್ರಮ ಇರುತ್ತೆ. ಇವತ್ತು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿನ ಎಲ್ಲ ಹಿರಿಯರಿಗೆ, ಎಲ್ಲ ಮಾತೆಯರಿಗೆ, ಎಲ್ಲ ಹನುಮ ಭಕ್ತರಿಗೆ ಹೃದಯಪೂರ್ವಕವಾದಂತ ಧನ್ಯವಾದಗಳನ್ನು ಮತ್ತೆ ಹೆಗ್ಗರ್ ದೇವರ ಕೋಟೆಯ ಸರ್ಕಲ್ ಇನ್ಸ್ಪೆಕ್ಟರ್ ಆದಂತಹ ಸಮೀರ್ ಹುಸೇನ್ ಅವರ ನೇತೃತ್ವದಲ್ಲಿ ಸಹಕಾರವನ್ನು ಕೊಟ್ಟು ಅದ್ಭುತವಾಗಿ ಈ ಒಂದು ಮೆರವಣಿಗೆಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಯಾವುದೇ ಅಡಚಣೆಗಳಾಗದ ರೀತಿಯಲ್ಲಿ ಯಾರಿಗೂ ತೊಂದರೆ ಕೊಡದ ರೀತಿಯಲ್ಲಿ ತಾವೆಲ್ಲರೂ ಕೂಡ ಸಹಕಾರವನ್ನು ನೀಡಿದ್ದೀರಿ. ಸಹಕಾರ ನೀಡಿದಂತ ಈ ತಾಲೂಕಿನ ಸಚಿವರು ಏನು ನಡೀತು ಹನುಮ ಜಯಂತ್ಯೋತ್ಸವ ಪಟ್ಟಣದ ಹನುಮ ಸೇವಾ ಸಮಿತಿಯವರು ಏರ್ಪಡಿಸಿದಂತ ಈ 7ನೇ ಹನುಮ ಜಯಂತ್ಯೋತ್ಸವ ಬಹಳ ವಿಜೃಂಭಣೆಯಿಂದ ಈ ದಿನ ನಡೆದಿದೆ. ಗದ್ದಿಗೆ ಸರ್ಕಲ್ ಇಂದ ಪರಮ ಪೂಜ್ಯ ಶ್ರೀ ಸೋಮೇಶ್ವರನಾಥ ಸ್ವಾಮೀಜಿಗಳು ಹನುಮ ಮೂರ್ತಿಗೆ ಏನು ಪುಷ್ಪಾರ್ಚನೆ ಮಾಡುವ ಮೂಲಕ ಮೆರವಣಿಗೆಗೆ ಚಾಲನೆ ನೀಡಿದ್ರು. ಆ ನಂತರದಲ್ಲಿ ಗಣ್ಯ ವ್ಯಕ್ತಿಗಳು ಮತ್ತೆ ನಮ್ಮ ಜನಪ್ರಿಯ ಶಾಸಕರು ಅನಿಲ್ ಚಿಕ್ಕಮಾಡು ಸೇರಿದಂತೆ ಎಲ್ಲರೂ ಕೂಡ ಒಂದು ಹನುಮ ಮೂರ್ತಿಗೆ ಏನು ಪುಷ್ಪಾರ್ಚನೆ ಮಾಡಿ ಮೆರವಣಿಗೆಗೆ ಚಾಲನೆ ನೀಡಿದ್ರು. ಈ ಮೆರವಣಿಗೆಯಲ್ಲಿ ಏನು ಪೂಜಾ ಕುಣಿತ, ಡೊಳ್ಳು ಕುಣಿತ, ಆದಿವಾಸಿಗಳ ನೃತ್ಯ, ಚಿಲಿಪಿಲಿ ಗೊಂಬೆ ಮತ್ತೆ ಹಲವಾರು ವಿವಿಧ ಜನಪದ ಕಲಾ ತಂಡಗಳಿಂದ ಭವ್ಯ ಮೆರವಣಿಗೆ ನಡೆದಿತ್ತು. ಈ ಒಂದು ಮೆರವಣಿಗೆಯಲ್ಲಿ ತಾಲೂಕಿನ ಎಲ್ಲ ಪಕ್ಷದ ಹಿರಿಯರು ಮತ್ತೆ ಗಣ್ಯರು, ಅದರಲ್ಲೂ ಯುವತಿಯರು ಈ ಒಂದು ಸಂಭ್ರಮದಲ್ಲಿ ಹನುಮನ ಏನೋ ಒಂದು ಅವರ ಶ್ರದ್ಧಾ ಭಕ್ತಿ ಏನಿತ್ತು ಇವತ್ತಿನ ದಿವಸ ಈ ಮೆರವಣಿಗೆಯಲ್ಲಿ ಸೇರೋದ್ರ ಮೂಲಕ ಈ ಒಂದು ಹನುಮ ಜಯಂತ್ಯೋತ್ಸವನ ಬಹಳ ವಿಜೃಂಭಣೆಯಿಂದ ನಡೆಯೋದಕ್ಕೆ ಸಹಕಾರ ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದಂತ ಎಲ್ಲರಿಗೂ ಕೂಡ ವರ್ತಕರು, ಪಟ್ಟಣದ ತಾಲೂಕಿನ ಎಲ್ಲ ಮಹಾಜನತೆಗೆ ಹನುಮ ಸೇವಾ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ತಿಳಿಸ್ತೇನೆ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆಯವರು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನಾದರೂ ತಪ್ಪಿದ್ರೆ ತಿಳಿಸಿ. ಫಸ್ಟ್ ಟೈಮ್ ಯಾರು ವಿಡಿಯೋ ನೋಡ್ತಾ ಇದ್ರೋ ಅವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರೋತ್ಸಾಹ ಇದೇ ರೀತಿ ಇತ್ತು ಅಂದರೆ ಇನ್ನು ಮುಂದಿನ ದಿನಗಳಲ್ಲಿ ಇದೇ ರೀತಿ ವಿಡಿಯೋಗಳನ್ನ ಚೆನ್ನಾಗಿ ಮಾಡಲಿಕ್ಕೆ ಅವಕಾಶ ಆಗುತ್ತೆ.